ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅದನ್ನು ಹೇಳಿದ್ನಲ್ಲ ಅಯೋಧ್ಯೆಗೆ ಹೋಗ್ತಿದ್ದೀವಿ ಅಂತ. ಅಯೋಧ್ಯೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ನೋಡಿ. ಇದು ಹೋಗ್ತಾ ಇದ್ದೀವಿ. ಈಗ ನೀವು ಅಯೋಧ್ಯೆಗೆ ಹೋಗಬೇಕು ಅಂದರೆ ಅಯೋಧ್ಯೆದಲ್ಲಿ 3 ಸ್ಟೇಷನ್ ಇದೆ ಅಂತೆ. ಅಯೋಧ್ಯೆ ಕಂಟೋನ್ಮೆಂಟು, ಅಯೋಧ್ಯೆ ಜಂಕ್ಷನ್ ಅಂತ. ಸೊ ನಾವು ಎಲ್ಲಿ ಇಳಿಬೇಕು ಅಂತ ನೀವು ಫಸ್ಟು ನೋಡ್ಕೊಳ್ಳಿ. ಇದೇ ದಾರಿ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ ಹೋಗಲಿಕ್ಕೆ. ನಡ್ಕೊಂಡು ಹೋಗ್ಬೋದು. ನಾವು ಫಸ್ಟ್ ಟೈಮ್ ಗೊತ್ತಾಗಿದ್ದೆ ಆಟೋಗೆ ಹೋಗಿದ್ವಿ. ಪಾಪ ನನ್ನ ಮಗಳು ಬೆಳಿಗ್ಗೆನೇ ಎದ್ದು ನಿದ್ದೆ ಗಣ್ಣಲ್ಲಿ ಪಾಪ ರೆಡಿ ಮಾಡಿದ್ದೀನಿ ಅವಳಿಗೆ. ನೋಡಿ, ನಾನು ಈ ಹುಡುಗಿ ಕರ್ಕೊಂಡು ನನ್ನ ದುಡ್ಡು ಹಾಕ್ಕೊಂಡು ನಾನು ನನ್ನ ಹಸ್ಬೆಂಡಿಗೆ ಹೇಳಿ ಹಿಂಸೆ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿ ಪಾಪ ಅವ್ರು ಕ್ಯೂವಲ್ಲಿ ನಿಂತು ಗಂಟೆಗಳ ಎಷ್ಟು ಅರೌಂಡ್ 2 ಗಂಟೆಯಿಂದ 5 ಗಂಟೆ ತನಕ ಕ್ಯೂವಲ್ಲಿ ನಿಂತು ಅವರು ಟಿಕೆಟ್ ಎಲ್ಲ ಬುಕ್ ಮಾಡಿಸಿ ನನ್ನ ದುಡ್ಡೇ ಕೊಟ್ಟು ನಾನು ಮಾಡಿಸಿ ಅವ್ರು 4 ಜನ ಟಿಕೆಟಿಗೆ ಕರ್ಕೊಂಡು ಬಂದಿದ್ದೀನಿ. ನನಗೆ ಎಂಥ ಅವಮಾನ ಮಾಡಿದರು ಅಂದರೆ ಅವರು ಜೀವಮಾನದಲ್ಲಿ ನಾನು ಈ ಥರ ಮರೆಯೋದಿಲ್ಲ. ಆ ಥರ ಡಿಸಪಾಯಿಂಟ್ ಮಾಡಿಬಿಟ್ರು. ನನಗೆ ಡಿಸಪಾಯಿಂಟ್ ಅಲ್ಲ, ಅವಮಾನ ಮಾಡಿಬಿಟ್ರು. ಎಂಥ ಕೆಟ್ಟ ಜನಗಳ ಜೊತೆ ಹೋಗಿದ್ದೀನಿ ನಾನು. ಎಂಥ ಸಣ್ಣ ಮನಸ್ಸಿರೋರು, ಕೆಟ್ಟ ಜನ ಅಲ್ಲ, ಸಣ್ಣತನ ಅಂತಾರಲ್ಲ ಮನುಷ್ಯನಿಗೆ, ಅಂಥ ಕೆಟ್ಟ ಜನಗಳ ಜೊತೆ ನಾನು ಹೊರಟೋಗಿದ್ದೀನಿ. ಎಂಥ ಕೆಟ್ಟ ಜನಗಳು ಅಂದರೆ ನಾನು ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕೂ ಹೋಗಲ್ಲ. ಏಕೆಂದರೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ಸುಮಾರು 1 ಅವರ್ ಮೇಲೆ ಬೇಕಾಗುತ್ತೆ ಹೇಗೆ ಏನೇನಾಯಿತು ಅಂತ ಹೇಳಲಿಕ್ಕೆ. ಹಾಗಾಗಿ ಕಷ್ಟ. ನಾವು ಹೋದಾಗ ಹೇಗಿರಬೇಕು, ನನ್ನ ಜೊತೆ ಬಂದಿದ್ದಾರೆ ಅಂದಮೇಲೆ ನಾನು ಹಿಂಸೆ ಮಾಡಿ ಕರ್ಕೊಂಡೋಗಿದ್ದಾರೆ. ನಾನು ಬರಲ್ಲ ಅಂತ ಹೇಳಿದ್ರು ನಾವು ನೋಡಿಲ್ಲ, ಬನ್ನಿ ನಮ್ಮ ಅಮ್ಮ ನಮ್ಮ ಸೋದರತ್ತಿ ಎಲ್ಲ ಬಂದಿದ್ದಾರೆ ಅಂತ ಹೇಳಿ. ಸೊ ಕರ್ಕೊಂಡು ಹೋದಂಗೆ ನಮ್ಮ ಜೊತೆ ಇರ್ಬೇಕು. ಏನಿದು ಖಾಲಿ ಹೊಡಿತಾ ಇದೆ ಅಂತ ನೋಡ್ತಾ ಇದ್ದೀರಾ? ಅಯೋಧ್ಯ ಬಂದಾಗಿದೆ. ಯಾಕೆಂದರೆ ಈ ದಿನ ಗ್ರಹಣ ಅಂತೆ, ಹೋಳಿ ಹುಣ್ಣಿಮೆ ಇದೆಯಲ್ಲ, ಹಾಗಾಗಿ ಗ್ರಹಣ. ಸೊ ಎಲ್ಲರೂ ಬಂದು ಡಿಸಪಾಯಿಂಟ್ ಆಗಿ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ ಬಂದೇ ಮಾಡಿಬಿಟ್ಟಿದ್ದಾರೆ, ಗೇಟ್ ಹಾಕ್ಬಿಟ್ಟಿದ್ದಾರೆ. 3 ನೋಡಿ ಗೇಟ್ ಹಾಕಿದ್ದಾರೆ. ತುಂಬ ಡಿಸಪಾಯಿಂಟ್ ಆಯಿತು. ಬಂದು ನಾವು ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ನಮಗೆ ಎಷ್ಟು ಡಿಸಪಾಯಿಂಟ್ ಆಗೋಯ್ತು ಅಂದರೆ ಹೋಗಿ ಇಲ್ಲಿ ದೇವಸ್ಥಾನ ಬಾಗಿಲು ತೆಗೆದುಬಿಟ್ಲಿ. ತುಂಬ ಬೇಜಾರಾಯಿತು ನೋಡಿ. ಮತ್ತೆ ಹೇಗೇನೋ ರಾಮ ಮಂದಿರಕ್ಕೆ ಬಂದಿದ್ದೀವಿ. ಜಸ್ಟ್ ವಿತಿನ್ 2 ಮಂತಲ್ಲಿ ನಾನು 2 ಟೈಮ್ಸ್ ಆಯಿತು ರಾಮ ಮಂದಿರ ನೋಡೋಕ್ಕೆ. ಏನು ಗೊತ್ತಾ, ಬ್ಯಾಡ್ ಲಕ್ಕು, ಇವತ್ತು ಗ್ರಹಣ ಇದೆಯಂತೆ, ಹಾಗಾಗಿ ಬಂದ್ ಮಾಡಿದ್ದಾರೆ. ರಾತ್ರಿ ಓಪನ್ ಮಾಡಿ. ಲಾಸ್ಟ್ ಟೈಮ್ ಹೋದಾಗ ಎಷ್ಟೊಂದು ರಶ್ ಇತ್ತು. ಇದು ಆವಾಗ ಮಂಜಿತ್ತು ಜನವರಿಲಿ. ಇವಾಗ ಚೆನ್ನಾಗಿದೆ. ಅವ್ರ ಜೊತೆ ಹೋಗ್ಬಿಟ್ಟು ನನಗೆ ಎಷ್ಟು ಅವಮಾನ ಆಯಿತು ಅಂದರೆ, ಅವ್ರು ನನ್ನ ಜೊತೆನೇ ಬರೀತಿರಲಿಲ್ಲ. ಅವರು ಸೆಪ್ರೇಟಾಗಿ ಹೋಗೋರು. ಕಾಶಿಲೂ ಹಾಗೆ ಮಾಡಿದರು, ಇಲ್ಲಿ ಅಯೋಧ್ಯೆದಲ್ಲೂ ಹಾಗೆ ಮಾಡಿದರು. ಜೊತೇಲಿ ಬಂದಮೇಲೆ ಜೊತೇಲಿ ಇರಬೇಕು. ಅದು ಬಿಟ್ಬಿಟ್ಟು ಅವರೇ ಸೆಪ್ರೇಟಲ್ಲಿ ಇರೋದು. ಯಾಕೆಂದರೆ ಅವರು ತಿನ್ನೋದು ಏನೇನಾದರೂ ಮಾಡಬೇಕಲ್ಲ ಪರ್ಸ್ನಲ್ಲಾಗಿ, ಬರೀ ಫೋನಲ್ಲೇ ಮಾತಾಡ್ತಿರ್ತಾರೆ ಅವ್ರ ಅತ್ತೆ ನೋಡಿದರೆ. ಹಾಗಾಗಿ ನನ್ನ ಜೊತೆನೇ ಇರ್ತಿರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿ ನೋಡಿದರೆ ಏನಾಯಿತು, ಟ್ರೈನಿಗೆ ಟೈಮ್ ಆಯಿತು ಅಂತ ಹೇಳಿ ನಾವು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಬಟ್ ಅವರು ಹೇಳಿದ್ರು, ನಾನು ಹೇಳಿದೆ ನಾನು ಆಗೋದು 2 ಟೈಮ್ಸ್ ನೋಡಿದ್ದೀನಿ ದೇವಸ್ಥಾನ, ಅಷ್ಟೊಂದು ರಶ್ ಇದ್ರೂ ಕ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಅವನ್ನ ಕರ್ಕೊಂಡು ಹೋಗಿದ್ದೀನಿ ಅಂಥದ್ರಲ್ಲಿ. ಅವರು ಅದು ಫೋನು ನಾನೇನು ಮಾಡಿ ಲಗೇಜಲ್ಲಿ ಇಟ್ಬಿಟ್ಟು ಬಂದಿದ್ದೆ. ಆ ಫೋನನ್ನು ನಾನು ತರಲಿಲ್ಲ, ಫೋನ್ ಮಾಡಿದ್ದಾರೆ. ಅವ್ರು ನಾನು ಬಿಟ್ಟು ಹೋಗ್ತಿದ್ರಲ್ಲ ಅಂತ ಹೋಗಿರ್ಬೋದು ಮುಂದೆ ಅಂತ ಹೋಗಿ ನಾನು ಸಹ ಅವ್ರನ್ನ ಹುಡುಕಾಡಿದ್ದೀನಿ, ಅವ್ರನ್ನೂ ಹುಡುಕಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನನಗೆ ಬೈತಾ ಇದ್ದಾರೆ. ನನಗೆ ಆಲ್ರೆಡಿ ಇದೆ ಅಂಥದ್ರಲ್ಲಿ ನಾನು ಪರವಾಗಿ ಫೋನ್ನ ಸೈಲೆಂಟ್ ಮೂಡಲ್ಲಿ ಹಾಕಿಬಿಟ್ಟು ನಾನು ಲಗೇಜ್ ಇರೋದಕ್ಕೆ ಹೋಗಿದ್ನಲ್ಲ, ಅಲ್ಲೇ ಇಂಟ್ರೂಡ್ ಬಂದ್ಬಿಟ್ಟಿದೆ ಅಷ್ಟೇ. ಅವರು ನನಗೆ ಕಾಲ್ ಮಾಡಿದ್ದಾರಂತೆ.
ಅವರು ನಿಂತಿದ್ದವರು ಎಲ್ಲೋ ಮಾಯ ಆಗಿಬಿಟ್ಟಿದ್ದಾರೆ. ನಾನೇನು ಮಾಡಲಿ, ಎಲ್ಲಿ ಹೋಗಿರ್ಬೋದು, ದೇವಸ್ಥಾನದ ಹತ್ರ ಹೋಗ್ತಾ ಇರ್ಬೋದು, ಎಲ್ಲಿ ಹೋಗಿರ್ಬೋದು ಅಂತ ನಾನು ಎಲ್ಲ ಕಡೆ ಹುಡುಕಿ ಕೊನೆಗೆ ದೇವಸ್ಥಾನದ ಹತ್ರ ಹೋಗಿ ನಿಂತು ಕಾದು ಸಾಕಾಯಿತು. ಕೊನೆಗೆ ನಾನೇ ಹುಡುಕಿದ್ದೀನಿ ತಾನೇ ಅವ್ರನ್ನ. ನನಗೆ ಬೈಯೋ ರೈಟ್ಸ್ ಅವರಿಗೇನಿದೆ, ನನಗೆ ಬಾಯಿ ಬಂದು ಬೈತಾ ಇದ್ದಾರೆ 3 ಜನ ಸೇರಿಕೊಂಡು. ನಾನಂದೆ, ನೀವೇನು ನಾನು ದುಡ್ಡು ಕೊಟ್ಟು ಕರ್ಕೊಂಬಂದಿರಲ್ಲ, ನಾನೇನು ನಿಮ್ಮ ಗೈಡ್ ಅಂತ ಬೈದ್ಬಿಟ್ಟೆ. ನಾನು ಸಹ ಕೋಪ ಬಂದೆ. ಕೊನೆಗೆ ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು ನಾನು ದೇವಸ್ಥಾನ ಎಲ್ಲ ತೋರಿಸಿ ಕರ್ಕೊಂಡು ಹೋಗಿದ್ದೀನಿ. ಆದ್ರೂ ಅವಳು ನಮ್ಗೆ ಎಂತಿತ್ತ ಮಾತಂದ್ರೆ ನನ್ನ ಮಗುಗೆಲ್ಲ ಶಾಪ ಕೊಟ್ಟಿದ್ದಾಳೆ, ನಮಗೆಲ್ಲ ಶಾಪ ಕೊಟ್ಟಳು. ಇನ್ನು ಮುಂದೆ ನಾನು ಕತೆಗಳೆಲ್ಲ ಹೇಳ್ತೀನಿ ಬೇರೆ ವಿಡಿಯೋದಲ್ಲಿ. ಇದು ರಾಮ ಮಂದಿರದ ಔಟ್ ಸೈಡು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಎಲ್ಲರಿಗೂ, ಬಾಯ್.